ಡಿಸಿ ಡಿಜಿಟಲ್ ಸಹಿ ದುರ್ಬಳಕೆ ಬೆನ್ನಲ್ಲೇ ಮತ್ತೊಂದು ಕಳ್ಳಾಟ ಆಗಿದೆ. ತುಮಕೂರು ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಕಡತ ನಾಪತ್ತೆಯಾಗಿರುವಂತದ್ದು. ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ತಹಶೀಲ್ದಾರ್ ರಾಜೇಶ್ವರಿ ಅವರು ನಾಪತ್ತೆಯಾಗಿರುವಂತಹ ಫೈಲ್ ಅನ್ನ ಹುಡುಕಿ ಕೊಡಿ ಅಂತ ಹೇಳಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆಯ ನೌಕರರಿಗೆ ಶುರುವಾಯಿತು, ಒಂದು ಕಡೆ ನಡಕ ಶುರು ಆಗ್ಬಿಟ್ಟಿದೆ. ಎಲ್ಲಿ ಏನಾಗ್ಬಿಡುತ್ತೋ, ಎಲ್ಲಿ ನಮ್ಮ ಹೆಸರನ್ನ ಬಾಯಿ ಬಿಟ್ಬಿಡ್ತಾರೋ. ಹೆಬ್ಬೂರು ಹೋಬಳಿಯ ಜೋಡಿ ಕಲ್ಕೆರೆ ಗ್ರಾಮದ ವಿವಾದಿತ ಕಡತ ಅಂತ ಹೇಳಿ ಗೊತ್ತಾಗಿದೆ. ಆ ಕಡತ ಈಗ ಮಿಸ್ ಆಗಿದೆ. ಅದಕ್ಕೆ ಈಗ ರಾಜೇಶ್ವರಿ ಅವರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ. ಒಂದು ಯಾವ ರೀತಿ ಈ ಒಂದು ಪ್ರಕರಣ ತನಿಖೆ ಅಂತ ಸಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ದೊಡ್ಡ ಶಾನೆಯ ಎಂಬುವರ ಸಹಿ ಇದ್ದಂತಹ ಮೂಲ ದಾಖಲೆ ಈಗ ನಾಪತ್ತೆಯಾಗಿದೆ. ಕಚೇರಿಯಲ್ಲಿದ್ದಂತಹ ವಂಶವೃಕ್ಷ ಮರಣ ಪ್ರಮಾಣ ಪತ್ರಗಳೇ ಈಗ ಮಾಯವಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯ ಫೈಲ್ ಮಿಸ್ಸಿಂಗ್. ನಾಪತ್ತೆಯಾದಂತಹ ಫೈಲ್ಗಳ ಬಗ್ಗೆ ಅಫಿಡವಿಟ್ ಸಲ್ಲಿಸೋದಕ್ಕಂತ ಹೇಳಿ ಡೆಡ್ಲೈನ್ ಮಾಹಿತಿ ಆಯೋಗದ ಚಾಟಿ ಏಟಿಗೆ ಈಗ ಅಧಿಕಾರಿಗಳೇ ಬೆಚ್ಚಿಬಿಟ್ಟಿದ್ದಾರೆ. ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಈ ಡಿಸಿ ಡಿಜಿಟಲ್ ಸಹಿ ದುರ್ಬಳಕೆ ಬೆನ್ನಲ್ಲೇ ಈಗ ಮತ್ತೊಂದು ಕಳ್ಳಾಟ ಬಟಾಬೈಲಾಗಿದೆ. ತುಮಕೂರು ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಕಡತ ನಾಪತ್ತೆಯಾಗಿದೆ. ಹಾಗಾದ್ರೆ ಆ ಕಡತವನ್ನ ಯಾರು ಎತ್ಕೊಂಡು ಹೋದ್ರು? ಈಗ ರಾಜೇಶ್ವರಿ ಅವರು ಹೋಗಿ ದೂರನ್ನ ಕೊಟ್ಟಿದ್ದಾರೆ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ರೀತಿಯಾಗಿ ಫೈಲ್ ನಾಪತ್ತೆಯಾಗಿದೆ, ಇದನ್ನ ಹುಡುಕಿ ಕೊಡಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾರೆ. ನಾನು ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಕಲ್ಕೆರೆ ಗ್ರಾಮದ ಸರ್ವೆ ನಂಬರ್ 60ಕ್ಕೆ ಸಂಬಂಧಿಸಿದಂತೆ ದಾಖಲೆ ಕೋರಿ ತುಮಕೂರು ತಹಶೀಲ್ದಾರ್ ಕಚೇರಿಗೆ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ 6/9/2023 ಅರ್ಜಿ ಸಲ್ಲಿಸಿದ್ದೆ. ಆ ಅರ್ಜಿಗೆ ಇದುವರೆಗೂ ಯಾವುದೇ ಕ್ರಮ ತಗೊಳ್ಳಿಲ್ಲ. ಆ ಕಾರಣದಿಂದ ನಾನು AC ಕಚೇರಿಗೆ ಪ್ರಥಮ ಮೇಲ್ಮನವಿ ಸಲ್ಲಿಸಿದೆ. ಅವರು ಕೂಡ ಆದೇಶ ಮಾಡಿದ್ರು ಕೊಡಿ ಅಂತ. ತುಮಕೂರು ತಹಶೀಲ್ದಾರ್ ಅವರಾಗಲಿ, ಹೆಬ್ಬೂರು ನಾಡ ಕಚೇರಿ ಉಪ ತಹಶೀಲ್ದಾರ್ ಆಗಲಿ ಈ ದಾಖಲೆಗಳನ್ನ ಕೊಡೋಕ್ಕೆ ಪ್ರಯತ್ನನೇ ಪಡಲಿಲ್ಲ ಇವತ್ತಿನವರೆಗೂ. ಆ ಕಾರಣದಿಂದ ನಾನು ದ್ವಿತೀಯ ಮೇಲ್ಮನವಿ ಮಾಹಿತಿ ಆಯೋಗಕ್ಕೆ ಹೋದೆ. ಅಲ್ಲಿ ಮಾಹಿತಿ ಆಯೋಗದಲ್ಲಿ ಹಲವಾರು ಬಾರಿ ವಿಚಾರಣೆಗಳು ನಡೆದು ಪೀಠ ಸಂಖ್ಯೆ 3ರಲ್ಲಿ ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ ಅವರ ಆಯೋಗ ಆದೇಶದ ಪ್ರಕಾರ ಇಂದು ತುಮಕೂರು ತಹಶೀಲ್ದಾರ್ ಅವರು ದಾಖಲಾತಿಯನ್ನು ಕಳವಾಗಿದೆ ಎಂದು ತುಮಕೂರು ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಮಾಹಿತಿ ಆಯೋಗಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಅದ್ರ ಹಿನ್ನೆಲೆ ಏನದು? ಜಮೀನು ಹಿನ್ನೆಲೆ ಏನು? ಜಮೀನು ಹಿನ್ನೆಲೆ ಕಡತ ನಾಪತ್ತೆ. ನಾನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯ ಫೈಲ್ ನಾಪತ್ತೆಯಾಗಿದೆ. ಒಂದು ಕಡೆ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ಆ ಒಂದು ಕಡತ ಏನು ಈಗ ಮಿಸ್ಸಿಂಗ್ ಆಗಿದೆ ಅದನ್ನ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಹೇಳಿ ಈಗ ಮಾಹಿತಿ ಆಯೋಗದ ಬೆನ್ನಲ್ಲೇ ಒಂದು ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಗಡಗಡ ನಡುಗುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಎಲ್ಲಿ ನಮ್ಮ ಹೆಸರು ಬಾಯಿ ಬಿಟ್ಬಿಡ್ತಾರೋ, ಎಲ್ಲಿ ಗೊತ್ತಾಗ್ಬಿಡುತ್ತೋ. ಯಾಕಂತಂದ್ರೆ ಹಿಂದೆ ಡಿಸಿ ಡಿಜಿಟಲ್ ಸಹಿ ದುರ್ಬಳಕೆ ಮಾಡ್ಕೊಂಡು ಬಿಟ್ಟಿದ್ರಲ್ಲ, ಅದರ ಬೆನ್ನಲ್ಲಿ ಈಗ ಈ ಕಡತ ನಾಪತ್ತೆಯಾಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಸೊ ಹಾಗಾಗಿ ಈಗ ಪೊಲೀಸರು ಕೂಡ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನಾಪತ್ತೆಯಾದಂತಹ ಫೈಲ್ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಹೇಳಿ ಈಗ ರಾಜೇಶ್ವರಿ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಕಳವಾಗಿದೆ ಎಂದು ತುಮಕೂರು ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಮಾಹಿತಿ ಆಯೋಗಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಅದ್ರ ಹಿನ್ನೆಲೆ ಏನದು? ಜಮೀನು ಹಿನ್ನೆಲೆ ಏನು? ಜಮೀನು ಹಿನ್ನೆಲೆ ಕಡತ ನಾಪತ್ತೆ. ನಾನು